ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದ ಸಂಬರ್ಗಿ ಸರ್ಕಾರಿ ಶಾಲೆಗೆ 11 ಕಂಪ್ಯೂಟರ್ ದಾನ ನೀಡಿದ ಅರವಿಂದ್ ವಾಡೇಕರ್. ರಾಜ್ಯದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಖಾಸಗಿ ಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಣ ಸಿಗುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕಂಪ್ಯೂಟರ್ ಜ್ಞಾನಕ್ಕಾಗಿ ಸರ್ಕಾರಿ ಶಾಲೆಗೆ 11 ಕಂಪ್ಯೂಟರ್ ನೀಡಿದ ಅರವಿಂದ್ ವಾಡೇಕರ್ ಅವರ ಕಾರ್ಯ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಸಂಬರ್ಗಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿನ ನೂತನ ಕಂಪ್ಯೂಟರ್ ಕೋಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಈಗಿನ ಕಲಿಯುಗದಲ್ಲಿ 10 ರೂಪಾಯಿ ದಾನ ನೀಡಿದರೆ 1000 ರೂಪಾಯಿ ಪ್ರಚಾರ ಗಿಟ್ಟಿಸಿಕೊಳ್ಳುವಂತಹ ಕಲಿಯುಗದಲ್ಲಿ ಅರವಿಂದ್ ವಾಡೇಕರ್ ಅವರು ಯಾವುದೇ ಒಂದು ಪ್ರಚಾರ ಗಿಟ್ಟಿಸಿಕೊಳ್ಳಲಾರದೆ ಸರ್ಕಾರಿ ಶಾಲೆಯ ಮಕ್ಕಳ ಕಂಪ್ಯೂಟರ್ ಜ್ಞಾನಕ್ಕಾಗಿ 11 ಕಂಪ್ಯೂಟರ್ ನೀಡಿದ್ದು ಇವರ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ ಎಂದರು. ಈ ಪಂಕ ಕೊಟ್ಟವರು ಕಾಗವಾಡ MLA ರಾಜು ಕಾಗೆ, ಆಚೆ ಕಡೆ ಅವರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮತ್ತೊಂದು ಫ್ಯಾನ್ ಮ್ಯಾಗ DCG ಬ್ಯಾಂಕ್ ಡೈರೆಕ್ಟರ್ ಹೀಗೆ ಬರ್ದಿದ್ದು ನಾವು ಒಂದ ಫ್ಯಾನ್, ಅದು ಒಂದು 1000 ಬರ್ತಿದ್ದೇವೆ ನಾವು. ಆ 1000 ಫ್ಯಾನ್ ಕೊಟ್ಟು ಅದ್ರ ಮ್ಯಾಗ ಹೆಸರು ಬರ್ದಿರ್ತೀವಿ. ಈಗ ವಾಡೇಕರ್ ಸರ್ ಅವರ 3 ಲಕ್ಷದ ಕಂಪ್ಯೂಟರ್ ಕೊಟ್ಟರು. ನನ್ನ ಹೆಸರು ಯಾರಿಗೂ ಹೇಳಬೇಡ್ರಿ, ಅಲ್ಲಿ ನನ್ನ ಪತ್ರಿಕೆದಾಗೂ ಹೆಸರು ಹಾಕಬೇಡ್ರಿ, ಎಲ್ಲೂ ಹೇಳ್ಬಾರ್ದು ಹೇಳಿದ್ರ ಇದು ಒಂದು ದೊಡ್ಡ ದಾನ. ಇವತ್ತು ಸರ್ಗಳು ಅವ್ರದ್ದೇನು ದೊಡ್ಡ ಆಸ್ತಿ ಐತಿ. ಈ ಪೊಲೀಸ್ ಸರ್ಗಳು ದೊಡ್ಡ ಶ್ರೀಮಂತದಾರು, ಟಾಟಾ ಬಿರ್ಲಾ ಇದ್ದಾರು, ಅಂಬಾನಿ ಅದಾನಿ ಇದ್ದಾರು ತಲ್ಲ. ಅವರು ಒಬ್ಬ ಉದ್ಯೋಗಿಯಾಗಿ ತಮ್ಮ ದುಡದಂತ ದುಡಿಮೆಯಲ್ಲಿ ಇವತ್ತು 1 ವರ್ಷ ಅವ್ರ ಕಾರ್ಯಕ್ರಮ ಕಚ್ಚಿದ್ದಾರೆ. ಇದೊಂದು ವರ್ಷದ 25,000 ಅಂತ ಹೇಳ್ಬೋದಾಗಿತ್ತಲ್ಲ. ಆದ್ರೆ ಇನ್ನ ನಾ 32 ರಿಟೈರ್ ಆಗೋದನು. ಇನ್ನ 7 ವರ್ಷ ವರ್ಷನ 25,000 ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅವರಿಗೆ ನೀವು ಕೃತಜ್ಞತೆಗಳು, ಧನ್ಯವಾದಗಳು ಎಷ್ಟು ಹೇಳಿದ್ರು ಕಡಿಮೆ. ಈಗ ಒಂದು ಆಯರ್ ಮಾಡಿರ್ತೇವೆ ಭೋಗಾನಿ ಅಂತ, ಅದ್ರ ಮ್ಯಾಗ ಹೆಸರು ಬರ್ತಿರ್ತೇವೆ. ಅದೇ 25 ರೂಪಾಯಿ ಭೋಗಾನಿ ಇರ್ತೇವೆ ನಾವು. ಕಾಂಗ್ರೆಸ್ ಯುವ ನಾಯಕ ಚಿದಾನಂದ ಸವದಿ ಮಾತನಾಡಿ, ಗಡಿಭಾಗದಲ್ಲಿರುವ ಈ ಸರ್ಕಾರಿ ಶಾಲೆ ಇಂದು ಡಿಜಿಟಲ್ ಶಿಕ್ಷಣದ ಮೂಲಕ ಹೊಸ ಇತಿಹಾಸ ನಿರ್ಮಿಸಿದ್ದು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ಮಟ್ಟಿಗೆ ಬೆಳೆದಿದೆ. ವಿದ್ಯಾರ್ಥಿಗಳ ಕಂಪ್ಯೂಟರ್ ಜ್ಞಾನಕ್ಕಾಗಿ 11 ಕಂಪ್ಯೂಟರ್ ನೀಡಿದ ಮಹಾದಾನಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ದಾನಿ ಕಾಣೆವಾಲ ನಾವು ಅಂತಂದ್ರೆ ಪ್ರತಿಯೊಂದು ತಿನ್ನೋದು ತಿನ್ತಕ್ಕಂಥ ಅನ್ನದ ಅಗಲದ ಮೇಲೆ ಭಗವಂತ ಅವ್ರಿಗೆ ಹೆಸರು ಬರೆದಿರ್ತಾರೆ. ಹಾಗೆ ಈ ಕಾರ್ಯಕ್ರಮದೊಳಗೆ ಅವ್ರ ಸ್ಥಿತಿ ಒಳಗೆ ನನ್ನನ್ನು ಆಹ್ವಾನಿಸಿದಾಗ ಬಹುಶಃ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಬಹುಶಃ ಸಂಬರ್ಗಿ ಗ್ರಾಮದ ಇಷ್ಟೊಂದು ಕೊರಗೈ ದಾನಿಗಳು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಊರ್ ಕಣ್ಣಾಗಿ ಪಟ್ಟಿ ನಮಗೆ ಊರು ಹಳೆಯವಂತ ಅಷ್ಟೇ ಗೊತ್ತಿತ್ತು. ಆದ್ರೆ ಇವತ್ತು ಸಂಬರ್ಗಿ ಗ್ರಾಮದೊಳಗೆ ಇಂಥ ಕೊರಗೈ ದಾನಿಗಳಿದ್ದಾರೋ ಬಹುಶಃ ನಮ್ಮ ಗ್ರಾಮದ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಸಂಕಲ್ಪ ತಗೊಂಡು ಇವತ್ತು 11 ಕಂಪ್ಯೂಟರ್ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಒಬ್ಬ ಉಪನ್ಯಾಸಕ ಗುರುಗಳು ಬಹುಶಃ ಅವರು ದುಡಿಮೆಯಲ್ಲಿರ್ತಕ್ಕಂಥ ಅವರ ಒಂದು ಆದಾಯದಲ್ಲಿ ಪ್ರತಿ ವರ್ಷ 25,000 ರೂಪಾಯಿ ಕೊಡ್ಕೊಂತಿಲ್ಲ. ಬಹುಶಃ ಇದೇನು ಸಣ್ಣ ಮಾತಲ್ಲ. ಯಾಕಂತಂದ್ರೆ ಮಂದಿ ಹೊಲಮನೆ ಬರ್ಸ್ಕೊಳ್ಳುವಂಥ ಮಂದಿಗಳು ಇವತ್ತು ನಾವು ಅದೀವಿ. ಯಾಕಂದ್ರೆ ಮಂದಿ ಹೊಲಮನೆ ಬರ್ಸ್ಕೊಂಡು ಮಂದಿ ಮನೆ ಮೇಲೆ ಬೆಳೆ ಹೊಡಿತಕ್ಕಂಥ ಜನರ ಮಧ್ಯದೊಳಗೆ ಇವತ್ತು ತಮ್ಮ ದುಡಿಮೆ ಆದಾಯದೊಳಗೆ ತಮ್ಮ ಶಕ್ತಿಗೆ ಅನುಗುಣವಾಗಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಏನಾದರೂ ಅನುಕೂಲ ಆಗಲಿ, ನಮ್ಮ ಕಡೆಯಿಂದ ಒಂದು ಒಳ್ಳೆ ಸೇವೆ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಇವತ್ತು ಇಬ್ಬರು ದಾನಿಗಳು ಈ ಶಾಲೆಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯೊಳಗೆ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆ ಭಗವಂತ ಅವರಿಬ್ಬರು ಕುಟುಂಬಗಳಿಗೆ ಆಯುರ, ಆರೋಗ್ಯ, ಐಶ್ವರ್ಯ, ಸುಖ, ನೆಮ್ಮದಿಯನ್ನು ಕೊಟ್ಟು ಜೀವನ ಪರ್ಯಂತವಾಗಿ ಅವ್ರನ್ನ ಕಾಪಾಡ್ತಕ್ಕಂಥ ಶಕ್ತಿ ಆ ಭಗವಂತ ಅವರು ದಯಪಾಲಿಸಿ ಸಂದರ್ಭದಲ್ಲಿ ತುಂಬಬೇಕು ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಿ. ಉಪನ್ಯಾಸಕರಾಗಿ ಆಗಮಿಸಿದ್ದ ಸರ್ಕಾರಿ ಶಾಲೆಯ ಮಾಜಿ ವಿದ್ಯಾರ್ಥಿ ಪಾಂಡುರಂಗ್ ವಾಯ್ಕೋಳಿ ಮಾತನಾಡಿ, ವಿದ್ಯಾರ್ಥಿಗಳ ಕಂಪ್ಯೂಟರ್ ಉನ್ನತ ಶಿಕ್ಷಣಕ್ಕೆ 11 ಕಂಪ್ಯೂಟರ್ ದಾನ ಮಾಡಿದ ಅರವಿಂದ್ ವಾಡೇಕರ್ ಅವರ ಕಾರ್ಯ ಶ್ಲಾಘಿಸುವುದರ ಜೊತೆಗೆ ನಾನು ಕೂಡ
25,000 ರೂಪಾಯಿ ನಗದು ದೇಣಿಗೆ ನೀಡುವುದಾಗಿ ಘೋಷಿಸಿ ಸ್ಥಳದಲ್ಲಿಯೇ 25,000 ಹಣ ನೀಡಿ ಎಲ್ಲರ ಕಣ್ಣು ಒದ್ದೆಯಾಗುವಂತೆ ಮಾಡಿದರು. ಜೊತೆಗೆ ಉಪನ್ಯಾಸಕ ವೃತ್ತಿಯ ಮುಂದಿನ 7 ವರ್ಷಗಳ ಕಾಲ ಪ್ರತಿ ವರ್ಷ 25,000 ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿ ಈ ಸರ್ಕಾರಿ ಶಾಲೆ ಬೆಳವಣಿಗೆಗೆ ಹಳೆ ವಿದ್ಯಾರ್ಥಿಗಳಾದ ಉಮೇಶ್ ಕೋಳಿ ಹಾಗೂ लक्ष्मण कोळी ಸೇರಿದಂತೆ ಅನೇಕರು ಕೈ ಜೋಡಿಸಿದ್ದು ವಿಶೇಷವಾಗಿದೆ ಎಂದರು. थोडंसं तरी होईल का? त्यांनी फूल दिलं, आपण फुलाची पाकळी देऊ शकतो का? त्याचा सुगंध आपण देऊ शकतो का? एवढा जर विचार आला मनात आणि त्यासाठी आपण कार्यरत झालो तर हा कार्यक्रम सार्थकी लागला असं मी म्हणेन. कारण आपण जन्माला येतो, जगतो आणि एक दिवस हे जग सोडून जातो. पाठीमागं आपली आठवण कशी असावी हे आपल्या हातात आहे. चांगला होता, वाईट झालं, गेला, गावातली पिढा गेली, बरं झालं, ही 2 वाक्य असतात माणसांच्या बद्दल. आपली आठवण माणसांनी कशी ठेवावी हे आपल्या हातात आहे. आता सरांनी आता सांगितलं की सरकारी शाळेमध्ये अशा व्यवस्था फार कमी असतात. सरकारच्या योजना भरपूर असतात, पण त्या इथपर्यंत येऊन पोहोचेपर्यंत बरेच काही गाळण झालेले असते. पण एक लहान विद्यार्थी एवढा मोठा होतो आणि आपल्या शाळेसाठी, आपल्या गुरु बांधवांसाठी, गरिबांसाठी काहीतरी करावं अशी एक जी तळमळ त्याची होती ती त्यानं करून दाखवली. आपण सुद्धा त्याच्या पावलावर पाऊल ठेवूया, फुलना फुलाची पाकळी आपण देऊया. इथं बसलेले सर्वजण ಇದೇ ಸಮಯದಲ್ಲಿ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಕೊಂಡೀಬಾ ಮಹಾರಾಜರು, ಬಿಇಒ ಎಂಆರ್ ಮುಂಜೆ, ವಿನಾಯಕ್ ಬಾಗಡೆ, ಸಂಬರ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ದಳವಾಯಿ, ಅಣ್ಣಾ ಸಾಹೇಬ್ ಮಿಸಾಳ್, ವಿಶಾಲ್ ನಿಂಬಾಳ್ ಹಾಗೂ ಗ್ರಾಮದ ಮುಖಂಡರು, ಶಿಕ್ಷಕರು, ಶಿಕ್ಷಕಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.